ಹಿನ್ನಡೆ ಏನಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಿದ್ದಾರೆ. ಅವ್ರು ಹೇಳಿದ್ಮೇಲೆ ಅದ್ರ ಉಳಿದ್ರೆ ಹೇಳ್ತೀವಿ, ಅವ್ರು ಹೇಳಿದ್ಮ್ಯಾಗ ಮತ್ತೆ ನಾವೇನ್ ಹೇಳೋದಿದೆ. ಇಡೀ ಕ್ಯಾಬಿನೆಟ್ ಒಪ್ಪಿದ್ಮ್ಯಾಗ ಎಲ್ಲರೂ ಒಪ್ಪಿದಂಗೆ ಇಡೀ ಸರ್ಕಾರ ಪಕ್ಷ ನಿರ್ಧಾರ ಮಾಡಿದೆ. ಬಹಳ ಡೌಟ್ಸ್ಫುಲ್ ಇತ್ತು, ಜನಕ್ಕೆ ಕನ್ಫ್ಯೂಷನ್ ಇತ್ತು. ಒಂದ್ ದೂರ ಮಾಡ್ಲಿಕ್ಕೆ ಈಗ ಹೇಳಿದ, ಇದೇ ಮುಂಚೆ ಕೂಡ ಹೇಳಿದ್ದೆ ನಾನು, ಮತ್ತೆ ಮಾಡಿದಾರ ಮಾಡೋಣ ಅಂತ. ಹಂಗೆ ಆಯ್ತು ಅದು. ಈಗ ಬಿಜೆಪಿ ಅವರು ಹೇಳ್ತಿದ್ದಾರೆ ಇದನ್ನ ನಾವು ಮೊದಲೇ ಹೇಳಿದ್ವಿ, ಮತ್ತೆ ಮರು ಸಮೀಕ್ಷೆ ಮಾಡಿ ಅಂತ. ಈಗ ಹೈಕಮಾಂಡ್ ಹೇಳಿದ ಮೇಲೆ ಈಗ ಮಾಡ್ತಾ ಇದಾರೆ. ಶಕ್ತಿಯಿಂದ ಆಯ್ತು, ಅವ್ರದೊಂದು ಅರ್ಧ 50% ಗೆದ್ದಂಗ ಆಯ್ತು. ನಾವು ಒಂದು 50-50 ಮತ್ತೆ ಯಾಕೆ ಅವ್ರಿಗೂ ಶ್ರೇಯಸ್ ಹೋಗ್ತೈತಿ, ನಮಗೂ ಹೋಗ್ತೈತೆ. ಇಲ್ಲ, ಅಸಮಾಧಾನ ಇಲ್ಲ. ಇನ್ನೊಂದ್ಸಲ ಮಾಡ್ಲಿ. ಯಾಕಂದ್ರೆ ಡೌಟ್ ಇದ್ದಾಗ ಅದಕ್ಕೆ ಬಹಳ ಕಷ್ಟ. ಅದಕ್ಕೆ ಔಷಧಿ ಇಲ್ಲ ಡೌಟಿಗೆ. ಸಿಎಂ ಅವರು ಈ ನಿರ್ಧಾರ ಹೈಕಮಾಂಡ್ ಹೇಳಿದ್ಮೇಲೆ ಮಾಡಿದ್ರೆ ಸಿಎಂ ಅವರು ರಬ್ಬರ್ ಸ್ಟ್ಯಾಂಪ್ ಅವ್ರು ಹೇಳಿದ್ರೆ ಇಲ್ಲ ಮುಂಚೆ ಕೂಡ ಎಲ್ಲರ ಅಭಿಪ್ರಾಯ ತಗೊಳ್ಳೋಣ ಹೇಳಿದ್ರು, ಪಕ್ಷ ತಗೊಂಡಿದ್ರು, ಹೈಕಮಾಂಡ್ ತಗೊಂಡ್ರು. ಸೊ ಅಂತಿಮವಾಗಿ ತೀರ್ಮಾನ ಮಾಡಿದೀವಿ. ಸೊ ಈಗ ಇದ್ರಲ್ಲಿ ಯಾರು ಗೆದ್ರು ಯಾರು ಸೋಲು ಪ್ರಶ್ನೆ ಅಲ್ಲ, ಜನತೆ ಒಳ್ಳೇದಾಗಬೇಕಷ್ಟೇ. ನೋಡೋಣ, ಇನ್ನು ಅದನ್ನು ಆಯೋಗ ತೀರ್ಮಾನ ಮಾಡ್ಬೇಕು. ಆಯೋಗ ಹೊಸ ಹೆಸರು, ಹೊಸ ಆಯೋಗ, ಹೊಸ ಹೆಸರು ಗೊತ್ತಿಲ್ಲ. ಅದೇ ಕ್ಯಾಬಿನೆಟ್ ಮತ್ತೆ ತೀರ್ಮಾನ ಮಾಡ್ಬೇಕು, ಹೊಸದೇ ಮಾಡ್ಬೇಕು. ಈಗ ಹಳೆ ಆಯೋಗಕ್ಕೆ 190 ಕೋಟಿ ಖರ್ಚಾಗಿತ್ತು, ಈಗ ಹೊಸ ಆಯೋಗಕ್ಕೆ 250 ಕೋಟಿ ಮಾಡಿ ಅದು ಜನರಿಗೋಸ್ಕರ ಮಾಡ್ತಾ ಇದೀವಿ. 6 ಕೋಟಿ ಜನರಿಗೆ 200 ಕೋಟಿ ಬಾಳಲ್ಲ, ಅವ್ರಿಗೋಸ್ಕರ ಅವ್ರ ದುಡ್ಡನ್ನ ಖರ್ಚು ಮಾಡ್ತಾ ಇದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.